ನರ್ಸಿಂಗ್ ಆಫೀಸರ್ ಇವನ್ ಮೆಡಿಕಲ್ ಆಫೀಸರ್ ಎಲ್ಲ ಮೊನ್ನೆ ರೀಸೆಂಟ್ ಆಗಿ ಒಂದು 6 months ಬ್ಯಾಕ್ NHM ಅಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೊಂಡು ಒಬ್ರು MBBS ಡಾಕ್ಟರ್ ಇನ್ನೊಬ್ರು BMS ಮಾಡಿದ್ವಿ. ಎಲ್ಲ ಅವ್ರು ಏನು ಆರ್ಮಿ ಕಳಿಸಿದ್ರು ಎಲ್ಲ ನಾವು ವೇರೌಸಿ ವಾಪಸ್ ಕಳಿಸಿದ್ವಿ. ಯಾವುದೇ ಜೀರೋ. ಮತ್ತೆ ಇವಾಗ ಹೊಸದಾಗಿ ಬಂದಿರ್ತಕ್ಕಂಥ ಐರನ್ ಸುಕ್ರೋಸ್ ಕೂಡ ವೇರೌಸಿ ಸಪ್ಲೈ ಇರೋದು ರಿಯಾಕ್ಷನ್ ಆಗ್ತಾ ಇತ್ತು. ಈಗ 1 week ಅದನ್ನು ಕೂಡ ಕೊಡ್ತಾ ಇಲ್ಲ, ಅದು ಸ್ಟಾಪ್ ಮಾಡಿದ್ರೆ ವಾಪಸ್ ವೇರೌಸಿ ಕಳಿಸ್ತಾರೆ. ಎಲ್ಲ ಇದೆ ಸರ್. ಯಾವುದು ವೇರೌಸಿಂದ ಸಪ್ಲೈ ಇಲ್ಲ ಅದನ್ನ ನಾವು ಲೋಕಲ್ ಪರ್ಚೇಸ್ ಮಾಡಿ ಕೊಡ್ತಾ ಇದ್ದೀವಿ. ಅದು ಇನ್ನೊಬ್ರು ಇದೆ ತಾಲೂಕು ಹಾಸ್ಪಿಟಲ್ ಇಲ್ಲ, ಅದು ಫೋರ್ತ್ ಗ್ರೇಡ್ ಇಂಜುರಿ ಪೂರಾ ಓಪನ್ ಆಗಿದೆ, ಹಾಗಾಗಿ ಕೊಟ್ಟಿದ್ದು ಇನ್ನೊಬ್ರು ಇಲ್ಲ ಶಾಕ್ ಇಲ್ಲ. BMS ಆಗಸ್ಟ್ 1ನೇ ದಿವಸ ಪ್ರಾರಂಭ ಮಾಡಿದ್ರು. ಶಿಕ್ಷಕರು ಬಹಳಷ್ಟು ಜನ ಕೆಲಸ ಮಾಡ್ತಿಲ್ಲ, ಇದನ್ನು ಸಂಬಂಧಿಸಿ ಅತಿಥಿ ಶಿಕ್ಷಕರುಗಳು ತೊಂದರೆ ಆಗ್ತಿದೆ. ಶಿಕ್ಷಕರುಗಳನ್ನ ಪರ್ಸೆಂಟೇಜ್ ತಗೋತೀರಿ, ಪರ್ಸೆಂಟೇಜ್ ತಗೋತೀರಿ, ಅವ್ರು ನೋಡಿದ್ರೆ ಅಲ್ಲಿ ಪಾಠ ಮಾಡಕ್ ಬರೋದಿಲ್ಲ. ಏನ್ ಮಾಡೋದು? ನೀವು ಇಮಿಡಿಯೇಟ್ ಆಗಿ ಯಾರನ್ನ ಎಕ್ಸ್ಪರ್ಟ್ ಇದ್ದಾರೆ ಏನಂತ ತಾಲೂಕಿನೊಳಗೆ ಎಷ್ಟು ಶಾಲೆ ಇದೆ ಅದನ್ನ ಒಂದು 2 ದಿನ 3 ದಿನ ಈ ಟೀಚರ್ಸ್ ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಕಳಿಸ್ಲಿಕ್ಕೆ ಚೆನ್ನಾಗಿರೋ ಎಕ್ಸ್ಪರ್ಟ್ ಇದ್ದವ್ರಿಗೆ ಅವ್ರನ್ನ ಕಳಿಸ್ಕೊಟ್ಟು ಏನಾದ್ರು ಮಾಡಿ ಅಲ್ಲಿ ರಿಸಲ್ಟ್ ನಾವು ಬರಬೇಕು. ಯಾವುದೇ ಕಾರಣಕ್ಕೂ ಅಲ್ಲಿ ಮಿಸ್ ಆಗಿಲ್ಲ. ಅಲ್ಲಿ ಪ್ರೈವೇಟ್ ಸ್ಕೂಲ್ ಕಡೆನೂ ಅವ್ರಿಗೂ ಹಾಕ್ಕೊಡಿ, ತೊಂದರೆ ಇಲ್ಲ. ಸಿಬ್ಬಂದಿನ ಕಳಿಸ್ಕೊಡಿ, ಎಕ್ಸ್ಪರ್ಟ್ ಇದ್ದಂಥ ಸಿಬ್ಬಂದಿಗಳನ್ನ ಕಳಿಸ್ಕೊಟ್ಟು ಇಂಪ್ರೂವ್ಮೆಂಟ್ ಆಗ್ಬೋದು. ಇಲ್ಲ ಅಂದ್ರೆ ಓವರ್ ಆಲ್ ಆಗಿ ಡಿಸ್ಟ್ರಿಕ್ಟ್ಗೆ ಆ ಥರ ನಮ್ಮ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲೇ ಕಂಡು ಬಂದಿಲ್ಲ ಸರ್. ನಾನು ಸಂಪೂರ್ಣ ವಿಸಿಟ್ ಮಾಡಿ ಸರ್, 127 ಶಾಲೆಗಳಿಗೂ ವಿಸಿಟ್ ಮಾಡಿದ್ದೇನೆ ಸರ್. ನಮ್ಮ ಸ್ಟಾಕ್ ಎಲ್ಲೂ ಮಿಸ್ಯೂಸ್ ಆಗಿಲ್ಲ ಸರ್. ಸರ್ ನಾ ಬಂದೆ ಸರ್, ನಾ 3 months ಸರ್ ಬಂದು ಇಲ್ಲಿಂದ ಯಾವಾಗ ಯಾವುದು ಕಿರಾಣಿ ಅಂಗಡಿಯಲ್ಲಿ ಮಾರಾಟ ಆಗ್ತಿರೋದು ಕೆಲವೊಂದಿಷ್ಟು ಹಳ್ಳಿಯಲ್ಲಿ ಕಂಡು ಬರ್ತಾ ಇದೆ. ಅದರ ಬಗ್ಗೆ ಏನು ನಾವು ಕ್ರಮ ತಗೊಂಡಿದ್ದೀರಿ? ಎಷ್ಟು ಸ್ಟಾಕ್ ಐತಿ, ಎಷ್ಟು ಹೋಗ್ತದೆ? ಸರ್ ನಾನೆಲ್ಲ ವಿಸಿಟ್ ಮಾಡಿದ್ದೀನಿ ಸರ್. ನಮ್ಮ ಸ್ಟಾಕ್ ನಾವು ಏನು ಕೊಟ್ಟಿದ್ದು ಆ ಸ್ಟಾಕ್ ಪ್ರಕಾರ ಎಲ್ಲ ಕಡೆ ಸರಿ ಇದೆ ಸರ್. ಸ್ಕೂಲ್ಗಳಲ್ಲಿ ನಾವು ವಿಸಿಟ್ ಮಾಡೋದ್ರಲ್ಲಿ ಯಾವ ಥರ ಲೋಪ ಆಗೋದಿಲ್ಲ ಸರ್. 18 ಗ್ರಾಮ್ ಹಾಲಿನ ಪೌಡರ್ ಕೊಡ್ತೀವಿ ಸರ್. ಎಲ್ಲ ಕಡೆ ಕೊಡ್ತಾ ಇದ್ದಾರೆ ಸರ್. ವಾರದಲ್ಲಿ 6 ದಿನ ಕೊಡ್ತಾ ಇದ್ದೀವಿ ಸರ್. 300 ಹೆಕ್ಟರ್ ಡಂಬಳ ಹೋಬಳಿಗೆ ಬಂದಿತ್ತು, 100 ಹೆಕ್ಟರ್ ಮುಂಡ್ರಗಿ ಹೋಬಳಿಗೆ ಬಂದಿತ್ತು ಸರ್. ಎಲ್ಲ ರೈತರಿಗೂ ವಿತರಣೆ ಮಾಡಿದ್ದೀವಿ. ಹೌದು ಸರ್, ರೈತರಿಗೆ ಕೊಟ್ಟಿದ್ದೀವಿ.
ಈಗಾಗಲೇ ರಿಪೋರ್ಟ್ಸ್ ಫೈನಲ್ ಆಗಿದೆ ಸರ್. ಒಂದು ತಿಂಗಳೊಳಗೆ ಅರೌಂಡ್ ಈ ಇಷ್ಟು ಏನು ಇನ್ಶೂರೆನ್ಸ್ ಲೋಕಲೈಸ್ ಕೆಲಾಸಿಟಿ ಸ್ಥಳ ನಿರ್ದಿಷ್ಟ ಪರಿಹಾರ ಯೋಜನೆಯಡಿ ಈ ಘಟಕದಲ್ಲಿ ಸುಮಾರು 42,000 ರೈತರಿಗೆ ಸುಮಾರು ಅರೌಂಡ್ 25 crores ಇನ್ನೊಂದು ತಿಂಗಳೊಳಗೆ ನೇರವಾಗಿ ಅವರ ಅಕೌಂಟಿಗೆ ನೇರವಾಗಿ ಡಿಬಿಟಿ ಮುಖಾಂತರ ಜಮೆ ಆಗ್ತಾ ಇದೆ. ನಾವು ಅದನ್ನು ಸೀರಿಯಸ್ ಆಗಿ ಫಾಲೋ ಮಾಡ್ತಾ ಇದ್ದೀವಿ. ವಿತರಣೆ ಮಾಡಿದ್ದೀವಿ ಸರ್. ನಾವು ಈ ಪ್ರಸಕ್ತ ಹಿಂಗಾದ ಹಂಗಾಮಿನಲ್ಲಿ ಸರ್ ನಾವು ಒಟ್ಟು 3,401 ಕ್ವಿಂಟಲ್ ಅಷ್ಟು ಬಿತ್ತನೆ ಬೀಜಗಳನ್ನು ವಿತರಣೆ ಮಾಡಿ ಹೆಕ್ಟರ್ಗೆ ಬಿತ್ತನೆ ಬೀಜಗಳನ್ನು ನಾವು ವಿತರಣೆ ಮಾಡಿದ್ದೀವಿ ಸರ್. ಯಾವುದೇ ರೀತಿಯ ಬಿತ್ತನೆ ಬೀಜಕ್ಕೆ ಕೊರತೆ ಆಗಿಲ್ಲ ಸರ್. ಅದೇ ರೀತಿ ನಾವು ಸಕಾಲದಲ್ಲಿ DAP ಯೂರಿಯಾ ಗೊಬ್ಬರಗಳನ್ನು ಮತ್ತು ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಸಹ ನಾವು ರೈತರಿಗೆ ವಿತರಣೆ ಮಾಡೋಕ್ಕೆ ನಾವು ಕ್ರಮ ಕೈಗೊಂಡಿದ್ದೀವಿ ಸರ್. ಯಾವುದೇ ರೀತಿಯ ಪೂರೈಕೆ ಕಡಿಮೆ ಅಥವಾ ಯಾವುದೇ ರೀತಿ ಕಂಪ್ಲೇಂಟ್ಸ್ ಇಲ್ಲ. ಪೆಸ್ಟಿಸೈಡ್ಸ್ ಸರ್ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿನೂ ಅವೈಲೇಬಲ್ ಇದೆ ಸರ್. ಈಗ ನಾವು ಮುಖ್ಯವಾಗಿ ಇಮಾಮೆಕ್ಟಿನ್ ಬೆಂಜೈಟ್ ಅಂತ ಹೇಳ್ತೀವಿ ಸರ್ ನಾವು ಕಡಲೆ ಬೆಳೆಗೆ, ಮತ್ತು ಸಾಫ್ ಅಂತ ಹೇಳ್ತೀವಿ ಸರ್, ಕಾರ್ಬನ್ಡೈಜಿಮ್ ಅಂತ ಎಲ್ಲ ರೀತಿಯ ಪೆಸ್ಟಿಸೈಡ್ಸು ಮತ್ತು ಲಘು ಪೋಷಕಾಂಶಗಳ ಮಿಶ್ರಣ ಅಂತೇಳಿ ನಮ್ಮಲ್ಲಿ ಎರಡು ಮುಂಡ್ರಿಗಿ ರೈತ ಸಂಪರ್ಕ ಕೇಂದ್ರಗಳು ಅವೈಲೇಬಲ್ ಇದೆ ಸರ್. ಯಾವುದೇ ರೀತಿ ಶಾರ್ಟ್ ಫಾಲ್ ಸರ್ ಅದನ್ನು ತರಿಸಿದೆ ಸರ್ ಇಮಿಡಿಯೇಟ್ ಸರ್. ಸಿಗುತ್ತೆ ನಮ್ಮಲ್ಲಿ ಸಿಗಲ್ಲ ಇಲ್ಲ ಸರ್. ವೈದ್ಯರ ಮೇಲೆ ನಮ್ಮ ಡಾಕ್ಟರ್ ಮೇಲೆ ಪ್ರೈವೇಟ್ ನೀವೇ ಚಾಲು ಮಾಡಿ ಸರ್. ಇಲ್ಲ ಸರ್, ಕ್ಲೋರೋಪೈರಿಫಾಸ್ ಅಂತ ಹೇಳಿ ಸರ್. ಈ ಭಾಗದಲ್ಲಿ ಸ್ವಲ್ಪ ಬೇಡಿಕೆ ಭಾಳ ಬಂತು ಸರ್. ಅದು ಖಾಲಿ ಆಗಿತ್ತು. ಡಂಬಳದಲ್ಲಿ ಹೆಚ್ಚುಂಟೆ ಆಗಿತ್ತು ಸರ್. ಅಲ್ಲಿಂದ ಈ ತಕ್ಷಣ ಮಾಡಿದ್ದೆ ಯೂನಿಕಲ್ಲೇ ನಾನು ತಕ್ಷಣ ಸರಿ ಮಾಡಿದೆ. ನಿಜವಾದಂಥ ರೈತರಿಗೆ ಮುಟ್ಟುವುದು ಏಜೆನ್ಸಿಯವರು ಯಾರೋ ಅವ್ರು ಹೇಳ್ಕೊಂಡು ಒಂದು ದಿನ ಏನು ಮಾಡಬೇಕಂದ್ರೆ ಪರ್ಟಿಕ್ಯುಲರ್ ಆಗಿ ಅವರ ಪಂಚಾಯತಿ ಅಡಿಕೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇನ್ನುಳಿದಂಥ ಪಂಚಾಯತಿಗಳು ಯಾಕೆ ಆಗಲಿಲ್ಲ? ಇಲ್ಲಿ ನೀವು ಹೇಳೋ ಪ್ರಕಾರ ಒಳ್ಳೆ ಫಲವತ್ತತೆ ಇದೆ, ಅಲ್ಲೇ ನೋಟಿಫಿಕೇಶನ್ ಆಗಿಲ್ಲ. ನೀವು ಹೇಳ್ತಾರೆ ನಮ್ಮಲ್ಲೂ ಚಲೋ ಫಲವತ್ತತೆ ಇದ್ದಂಥ ಭೂಮಿ, ಮುಂಬೈಗೂ ಚಲೋ ಫಲವತ್ತತೆ ಇದ್ದಂಥ ಭೂಮಿ, ಇಲ್ಲಿ ದೋಣಿ ಆಂಟಣಿ ಭಾಗ ಇಟ್ಟಾಗ ಅಲ್ಲಿ ಬೇರೆ ಬೆಳೆಗಳು ಶಾರ್ಟ್ ಫಾಲ್ ಹೆಚ್ಚಿಗೆ ಇದೆ. ಉತ್ತಮ ಇಳುವರಿ ಬಂದಿದೆ. ನೋಟಿಫೈ ಆಗಿಲ್ಲ. ಉಳಿದ ಗ್ರಾಮ ಪಂಚಾಯತಿಗಳಿಗೆ ಸರ್ ಸನ್ಫ್ಲವರ್ ಮತ್ತೆ ಮೆಕ್ಕೆಜೋಳ ನೋಟಿಫೈ ಆಗೈತೆ ಗ್ರಾಮ ಪಂಚಾಯತಿ ಮಟ್ಟದ ಬೆಳೆ ಅಂತ. ಅಲ್ಲಿ ಮೆಕ್ಕೆಜೋಳಕ್ಕೂ ಮತ್ತೆ ಸನ್ಫ್ಲವರಿಗೆ ಕ್ಲೇಮ್ ಆಗಿದೆ, ಶಾರ್ಟ್ ಫಾಲ್ ಎಲ್ಲ ಪಾಸಿಟಿವ್ ಆಗಿದೆ ಅಂತ. ಅಲ್ಲಿ ಅವರಿಗೆ ಇನ್ಸೂರೆನ್ಸ್ ಹಣ ಜಮಾ ಆಗಿದೆ. ಇಲ್ಲಿ ಗ್ರಾಮ ಪಂಚಾಯತಿ ಮಟ್ಟದ ಬೆಳೆ ಮತ್ತು ಹೋಬಳಿ ಮಟ್ಟದ ಬೆಳೆ ಅಂತ ಎರಡು ಇರ್ತವೆ ಸರ್. ಗ್ರಾಮ ಪಂಚಾಯತಿ ಮಟ್ಟದ ಬೆಳೆ ಅಂದ್ರೆ ಅಲ್ಲಿ 5 ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತೀವಿ ಸರ್. ಆ ಎಕ್ಸ್ಪೆರಿಮೆಂಟ್ ಏನು ಇಳುವರಿ ಬರುತ್ತೆ ಮತ್ತು ಕಳೆದ 7 ವರ್ಷದ ಸರಾಸರಿ ಇಳುವರಿ, ಆಮೇಲೆ ಅದರಲ್ಲಿ 2 ಯಾವ್ದು ಕಡಿಮೆ ಇದೆ ಅದನ್ನು ಬಿಟ್ಟು 5 ವರ್ಷದ ಸರಾಸರಿ ಇಳುವರಿಗಿಂತ ಈ ವರ್ಷ ಏನಾದರೂ ಕಡಿಮೆ ಇದ್ರೆ ಮಾತ್ರ ಶಾರ್ಟ್ ಫಾಲ್ ಪಾಸಿಟಿವ್ ಬರುತ್ತೆ, ಅವರಿಗೆ ಬೆಳೆ ವಿಮೆ ಸಿಗುವಂಥದ್ದಾಗುತ್ತೆ. ಒಂದು ವೇಳೆ ಆ 5 ವರ್ಷದ ಸರಾಸರಿ ಇಳುವರಿಗಿಂತ ಪ್ರಸಕ್ತ ವರ್ಷದ ಇಳುವರಿ ಹೆಚ್ಚಿಗೆ ಇದ್ರೆ ಸರ್ ಅದು ನೆಗೆಟಿವ್ ಶಾರ್ಟ್ ಫಾಲ್ ಆಗುತ್ತೆ. ಅದು ಆವಾಗ ಆ ಒಂದು ಗ್ರಾಮ ಪಂಚಾಯತಿಗಳಿಗೆ ಬೆಳೆ ವಿಮೆ ಕ್ಲೇಮ್ ಆಗೋದಿಲ್ಲ. 114 ಹೆಕ್ಟರ್ ಕೊಟ್ಟಿದ್ದೀವಿ ಸರ್. ಆರ್ಯನ್ ಸರ್ 121 ಹೆಕ್ಟರ್ ಕೊಟ್ಟಿದ್ದೀವಿ ಸರ್. ಅದರಲ್ಲಿ 114 ಹೆಕ್ಟರ್ ಹೋಗಿ ಆರ್ಯನ್ ಕೊಟ್ಟಿದ್ದೀವಿ ಸರ್. ಈಗ 6 ಹೆಕ್ಟರ್ ಹೆಚ್ಚಿಗೆ ಸರ್. ಮತ್ತು 272 ಫಲಾನುಭವಿ ಕೊಟ್ಟಿದ್ದೀವಿ ಸರ್. ಆನಿಂದ ಕವರ್ ಆಗಿದೆ ಸರ್ ಚಿಕ್ಕದು. ಸೊ ಕ್ಯಾಲ್ಕುಲೇಟಿಗೆ ಎಷ್ಟು ಮೇಡಮ್ ಹೇಳಿದ್ರೆ ಕ್ಲೇಮ್ ಆಗುತ್ತೆ ಸರ್ ಚಿಕ್ಕದು. ಹಾಂ ಜಮಾ ಆಗಿದೆ ಸರ್. ಹಾಂ 272
ಪರ್ ಹೆಕ್ಟರ್ 2,500 ಸರ್. 2,500 ಪರ್ ಹೆಕ್ಟರ್ ಸರ್. ಸೊ 100 ಹಾಂ ಸರ್ 115 ಹೆಕ್ಟರ್ 114 ಸರ್. 114 ಹಾಂ ಕಳಿಸಿದ್ರಿ ಸರ್. ಹಾಂ ಕಳಿಸಿದ್ರಿ ಅದೊಂದು 4 ಎಕರ್ ಸರ್. 4 ಎಕರ್ ಸರ್ ಅದೊಂದು ಸರ್ ಕಳಿಸಿದ್ರಿ. ಅದು ಇದೊಂದು ಶರಣಪ್ಪ ವಾರಿಕರ್ ಅದೇ ಜಮಾ ಆಗಿದೆ ಸರ್. ನಮಸ್ತೆ ಸರ್. ನಮ್ಮಲ್ಲಿ ಒಟ್ಟು 185 ಅಂಗನವಾಡಿ ಇದೆ ಸರ್. ಅದರಲ್ಲಿ ನಮ್ಮಲ್ಲಿ ಒಟ್ಟು ಮುಂಡ್ರಿಗೆ ಹೋಬಳಿಗೆ ಸಂಬಂಧಪಟ್ಟಂಗೆ 2,655 3ರಿಂದ 6 ವರ್ಷದ ಮಕ್ಕಳಿದ್ದಾರೆ ಸರ್. ಒಟ್ಟು ಗರ್ಭಿಣಿ 620, ಒಟ್ಟು ಬಾಣಂತ 574 ಸರ್. ಅದೇ ಥರನಾಗಿ ಡಂಬಳು ಹೋಬಳಿಗೆ ಸಂಬಂಧಪಟ್ಟಂಗೆ 97 ಅಂಗನವಾಡಿ ಇದೆ ಸರ್. ಅದರಲ್ಲಿ 588 ಗರ್ಭಿಣಿ ಮತ್ತು ಬಾಣಂತರಿದ್ದಾರೆ ಸರ್. ಒಟ್ಟು ನಮ್ಮಲ್ಲಿ ಈಗ ಅಕ್ಟೋಬರ್ವರೆಗೂ ನವಂಬರ್ವರೆಗೂ ಫುಡ್ ಸಪ್ಲೈ ಆಗಿದೆ ಸರ್. ನಮ್ಮಲ್ಲಿ ಈಗ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ ಸರ್ ನಾವು. ಫಸ್ಟ್ ಟೈಮ್ ಲಾಸ್ಟ್ ಟೈಮು ಅಭ್ಯರ್ಥಿಗೆ ಆನ್ಲೈನ್ ಸೆಂಟ್ರಿಗೆ ಬಂದು ತನ್ನ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ 4 ಹಂತ ಇದೆ ಸರ್. ಒಂದನೇದು ಪ್ರೊಫೈಲ್ ಕ್ರಿಯೇಟ್ ಮಾಡೋದು ಸರ್. ಸೆಕೆಂಡು ಸಿಗ್ನೇಚರ್ ಮತ್ತು ಫೋಟೋ ಸರ್. ಥರ್ಡ್ ಸ್ಟೆಪ್ಪು ಡಾಕ್ಯುಮೆಂಟ್ಸ್ ಸರ್. 4th ಸ್ಟೆಪ್ಪು ಆಧಾರ್ ಬೇಸ್ಡ್ ಇರ್ತಕ್ಕಂಥ ಸೈನ್ ಸರ್. ಸೊ 4 ಹಂತಗಳು ಕಂಪ್ಲೀಟ್ ಆದಾಗ ಮಾತ್ರ ಏನಾಗುತ್ತೆ ಸರ್ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ ಸರ್. ಸೊ ಈ ಕೆಲವೊಂದಿಷ್ಟು ಕಡೆಗೆ ಏನಾಗಿದೆ ಸರ್ ಆ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾದ್ರೆ ಮಾರ್ಕ್ಸ್ ಕಾರ್ಡ್ ಕಂಪ್ಯೂಟರ್ ಸೆಂಟರ್ ಒಳಗೆ ಅಪ್ಲೋಡ್ ಮಾಡಿರುತ್ತೆ. ಬಟ್ ಅದು ಸೈನ್ದು 4th ಸ್ಟೆಪ್ ಆಗಲಾರ್ದಕ್ಕೆ ಅದು ಏನಾಗಿದೆ ಸರ್ ಡೌನ್ಲೋಡ್ ಆಗಿಲ್ಲ ಸರ್. ಅಂಥವು ಸಮಸ್ಯೆಗಳಾಗಿದ್ದು ಸರ್. ಅವಕ್ಕೆ 2ನೇ ಸರಿ ಅವಕಾಶ. ಹೌದು ಸರ್ ಮ್ಯಾನುವಲ್ ಆಗಿ ತಾತ್ಕಾಲಿಕ ಪಟ್ಟಿ ಒಳಗೆ ಅಬ್ಜೆಕ್ಷನ್ ಕೊಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸರ್. ಹೌದು ಸರ್. ಅಂತ ಹೊರಗಡೆ ಇದ್ದಾರೆ ಸರ್ ಅವರು. ಹೌದು ಸರ್. ಅವ್ರಿಗೆ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ ಸರ್. ಜಿಲ್ಲಾ ಮಟ್ಟ ಕಮಿಟಿ ಒಳಗೆ ತೀರ್ಮಾನ ಆಗಿದೆ ಸರ್. ಖಂಡಿತ ಅವಕಾಶ ಸಿಗುತ್ತೆ ಸರ್. ಹೌದು ಸರ್. ಅಂದರೆ ಅದು ನಗರ ಪ್ರದೇಶಕ್ಕೆ ಬರೋದ್ರಿಂದ ಸರ್ ಅದು ಎನ್ಆರ್ಜಿ ಒಳಗೆ ಮತ್ತು ಗ್ರಾಮೀಣ ಮಟ್ಟಕ್ಕೆ ಎಸ್ ಎಸ್ ವಾಪಸ್ ಗ್ರಾಮೀಣ ಕಂಪ್ಲೀಟ್ ಆಗಲ್ಲ ಸರ್. ಸರಿ ಸರ್ ಫಾಲೋ ಅಪ್ ಮಾಡಿ ನೋಡ್ತೀನಿ ಸರ್. ಫಾಲೋ ಅಪ್ ಮಾಡಿ ಇಲ್ಲ ಸರ್. ಅಂಗನವಾಡಿ ಶಿಫ್ಟ್ ಮಾಡಿ ಸರ್. ಅಡಿ ಜಾಗ ಗೊತ್ತಿಲ್ಲ ಸರ್ ನಂಗೆ ಟೋಟಲ್ ಅಂದರೆ
ಡಿಸ್ಟ್ರಿಕ್ಟ್ ಆಫೀಸರ್ ಬಂದು ಸರ್ ಕೂಡಲೇ ಅದನ್ನ ಶಿಫ್ಟ್ ಮಾಡಿ ಆಮೇಲೆ ಅದನ್ನ ಉದ್ಘಾಟನೆ ಮಾಡೋಣ ಅಂತ ಹೇಳಿದ್ರು ಸರ್. ಕೂಡಲೇ ನೀವು ಹೇಳಿದಾಗ ಬ್ಯಾಡ ಶಾಸಕಿ ನಾವೆಲ್ಲ ಬ್ಯಾಡ ಇಲ್ಲ ಸರ್ ಅಲ್ಲ ಸರ್ ಅನಂತರ ತಮ್ಮ ಪರ್ಮಿಷನ್ ತಗೊಂಡು ಒಂದು ಉದ್ಘಾಟನೆ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರು. ನಾನು ಬೇಕಾದ್ರೆ ಒಂದು ಮಾತು ಹೇಳ್ತೀನಿ ಅಂತ ಡಿಸಿ ಅವರು ಇವ್ರೇನ್ ಮಾಡ್ಯಾರ ನಿರ್ಮಿತಿ ಕೇಂದ್ರದವರೆಲ್ಲ ಮಾಡಿದ್ರು ಯಾರು ಮಾಡಿದ್ರು ಸರ್ ನಿರ್ಮಿತಿ ಕೇಂದ್ರ ನಾವು ಸರ್ ಡಿಸ್ಟ್ರಿಕ್ಟ್ ಆಫೀಸರ್ ಒಂದು ಲೈಟ್ ಆ ಲೈಟ್ ಎಲ್ಲಿ ಇಟ್ಕೊಂಡ್ಬಂದ್ರೆ ಇಲ್ಲ ಸರ್ ಹಳೆ ಬಿಲ್ಡಿಂಗ್ ಮುಂದೆ ಇದ್ದು ಸರ್ ಸೋಲಾರ್ ಲೈಟ್ಗಳು ಅವುಗಳನ್ನ ಕಿತ್ತು ಅಂದ್ರೆ ಅಲ್ಲಿ ಶಿಫ್ಟ್ ಮಾಡಿದ್ವಿ ಸರ್ ನೀವು ಬಂದಾಗ ಸರ್ ಆ ಲೈಟ್ಗಳನ್ನ ಕಂಬಗಳನ್ನ ಶಿಫ್ಟ್ ಮಾಡಿ ಹೊರಗಡೆ ಇಟ್ಟಿದ್ವಿ. ಇಲ್ಲ ಸರ್ ನಿಲ್ಸಿದ್ವಿ ಸರ್ ಈಗ ಅಷ್ಟೇ ನಿಲ್ಸಿದ್ವಿ ಸರ್ ತಾವು ಬಂದು ಹೋದ್ಮೇಲೆ ಸರ್ ಯಾಕೆ ಹೋಗ್ತೀವಿ ಮಾಡಿಲ್ಲ ನೀವೇ ಅಲ್ಲಿ ವಿದ್ಯಾರ್ಥಿಗಳನ್ನ ಇದು ಮಾಡಿದ್ರೆ ನಾವೇನೋ ಬೇಡ ಅಂತಿದ್ವಾ ಇಲ್ಲ ಸರ್ ಇಲ್ಲ ಅದು ಸರ್ ಡಿಸ್ಟ್ರಿಕ್ಟ್ ಆಫೀಸರ್ ಭಾಳ ಒತ್ತಡ ಹಾಕಿದ್ರಿಂದ ಮಾಡಿ ಸರ್ ನೆಕ್ಸ್ಟ್ ಅವರು ಸರ್ ತಾವು ಅವರು ನಿಮ್ಮ ಕಡೆಯಿಂದ ಈಗ 3 ತಿಂಗಳಾಯ್ತು ಸರ್ ಆಗಸ್ಟ್ ಎಂಡಿಗೆ ಶಿಫ್ಟ್ ಮಾಡಿದ್ವಿ ಸರ್. ಅಂದ್ರೆ ಸರ್ ಅದು ಶಿಷ್ಟಾಚಾರ ಪ್ರಕ್ರಿಯೆಗಳೆಲ್ಲ ಡಿಸ್ಟ್ರಿಕ್ಟ್ ಆಫೀಸರ್ ಹಂತದಲ್ಲೇ ಬರ್ತಾವೆ ಸರ್. ನಿಮ್ಮ ಮೇಲೆ ಆಕ್ಷನ್ ತಗೊಳ್ಳೋದ್ರಿಂದ ನಾನು ಬಂದಿನಿ ಅದನ್ನ ಇವರು ವಿತೌಟ್ ಪ್ರೋಟೋಕಾಲ್ ಮೇಲೆ ಮಾಡಿರೋದನ್ನ ಮತ್ತೆ ನೀವು ಆಕ್ಷನ್ ತಗೊಂಡಿಲ್ಲ ಇವರು ಏನು ಬಂದಿದ್ದೀರಿ ನೀವು ಇಬ್ಬರು ಶಾಸಕರಿದ್ದೀವಿ ಅಲ್ಲಿ ಹಾಸ್ಟೆಲ್ ವಿತೌಟ್ ನಮ್ಮ ಗಮನಕ್ಕೆ ಕೇಳಿದ್ರೆ ನಾವು ತಗೊಂಡೋಗಿ ಅಲ್ಲಿ ಹೋಗಿ ಕುಡಿದು ಹಾಕಿದ್ದಾನೆ ಅಲ್ಲಿ ವ್ಯವಸ್ಥೆ ಏನಿದೆ ಅಂತ ನೀವು ನೋಡಿದ್ದೀರಾ ನಾವು ಕಟ್ಟೋರು ಅರ್ಧಂಬರ್ಧ ಕಟ್ಟೋಗಿದ್ದಾನೆ ಒಂದು ಲೈಟ್ ಇಲ್ಲ ಅಲ್ಲಿ ಮೆಸೇಜ್ ಸರಿಯಾಗಿಲ್ಲ ಒಂದು ಹಾಸ್ಟೆಲ್ ಕೊಡೋದು ಹಾಸ್ಟೆಲ್ ಯಾವ ದುಡ್ಡು ಕೊಡ್ತಾರೆ ದುಡ್ಡು ಕೊಡೋದು ಹಾಸ್ಟೆಲ್ ಕೊಡೋದು ₹1000 ಇರುತ್ತೆ ಹಾಂ ಏನಂದ್ರೆ ನಮ್ದು ಅಷ್ಟೇ ಇಲ್ಲ ಸರ್ ಅವರೆಲ್ಲ ಮತ್ತೆ ಅವ್ರು ಬೇರೆ ಬೇರೆ ಇಲಾಖೆಗಳ ಕೆಲಸನ ಮಾಡ್ತಿರ್ತಾರೆ ಸರ್ ಅದ್ರ ಜೊತೆಗೆ ಈಗ ಸೆನ್ಸಸ್ ಎಲ್ಲ ನಮ್ಮ ಇಲಾಖೆಯಿಂದ ಮಾಡ್ತಿದ್ರು ಸರ್ ಪಶು ಸಂಖ್ಯೆ ಕೆಲವು ಜನ ತಗೊಂಡಿದ್ವಿ ಸರ್ ಔಟ್ಸೋರ್ಸ್ ಮಾಡ್ತಾ ಇದ್ರು ಸರ್ ಅವರು ತಗೊಂಡಿದ್ವಿ ಸರ್ ಅವ್ರನ್ನ ಪಶು ಸಂಖ್ಯೆಯನ್ನು ಕೆಲವು ಜನ ಹಾಕೊಂಡಿದ್ವಿ ಸರ್ ಸ್ಯಾಲರಿ ಎಲ್ಲರಲ್ಲಿ ಅವ್ರು ಮಾಡ್ತಾರೆ ಸರ್ ಇದಕ್ಕೆ ಪೇಮೆಂಟ್ ಇದೆ ಸರ್ ಇದಕ್ಕೆ ಕೇಂದ್ರದ ಇದೆ ಸರ್ ಸೆನ್ಸಸ್ ಆದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ಅವ್ರು ಎಷ್ಟು ಹೌಸ್ ಹೋಲ್ಡ್ಸ್ ಮಾಡಿರ್ತಾರೆ ಅದನ್ನ ಪೇಮೆಂಟ್ ಮಾಡ್ತಾರೆ ಸರ್ ಸಪ್ರೇಟ್ ಸ್ಯಾಲರಿ ಇರುತ್ತೆ ಸರ್ ಜನವರಿ ಇಲ್ಲ ಸರ್ ಎಲ್ಲಾರೆಲ್ಲ ತಾಲೂಕ್ ಪಂಚಾಯತ್ ಸರ್ ತಾಲೂಕು ತಾಲೂಕ್ ಪಂಚಾಯತ್ ಪೇಮೆಂಟ್ ಯಾವಾಗ ಯಾವ ತಿಂಗಳು ಚೆನ್ನಾಗಿದೆ ಸರ್ 2 ಮಂತ್ಸ್ ಅಂದ್ರೆ 2 ಮಂತ್ಸ್ ಆಗಿಲ್ಲ ಹೋಗಿರೋ ಅವ್ರು ತಿಂಗಳ ಹೋಗಿ ಅಂತ ಸರ್ ಅವರೇ ಅದನ್ನ ಉದಾಹರಣೆ ಹೋಗಿರೋ ಯಾರು ಎರಡು ಅಪ್ಡೇಟ್